ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀದೇವಿ ಬ್ಲಾಗ್ಸ್. ತುಂಬಾ ಜನ ನನಗೆ ಕಮೆಂಟ್ ನಲ್ಲಿ ಕೇಳ್ತಾ ಇರ್ತಾರೆ, ನಮ್ದು ಆಯಿಲಿ ಸ್ಕಿನ್ ಇದೆ, ಪಿಂಪಲ್ಸ್ ಇದೆ, ರ್ಯಾಶಸ್ ಬರ್ತಾ ಇದೆ, ಆಕ್ನೆ ಪ್ರಾಬ್ಲಮ್ ಇದೆ, ಬ್ಲ್ಯಾಕ್ ಹೆಡ್ಸ್ ಪ್ರಾಬ್ಲಮ್ ಇದೆ, ಸೊ ಏನಾದ್ರೂ ಹೇಳಿ ಅಂತ. ಸೊ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮ್ಗೆ ಈ ಎಲ್ಲಾ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಅನ್ನ ಹೇಳ್ತಾ ಇದ್ದೀನಿ. ಇವತ್ತು ನಾನು ನಿಮ್ಗೆ ಒಂದು ಪ್ರಾಡಕ್ಟ್ ಅನ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ ನೀವು ಎಲ್ಲಾ ಪ್ರಾಬ್ಲಮ್ಸ್ ಇಂದ ಮುಕ್ತಿ ಪಡಿಬಹುದು. ಬಟ್ ಅದಕ್ಕಿಂತ ಮುಂಚೆ ನೀವು ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಅಂದ್ರೆ ನಾನು ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿದ ಮೇಲೆ ಇಮಿಡಿಯೇಟ್ಲಿ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ಮತ್ತೆ ಆದಷ್ಟು ಬೇಗ ನೀವು ನನ್ನ ವಿಡಿಯೋಸ್ ಅನ್ನ ನೋಡಬಹುದು. ಈಗ ಫ್ರೆಂಡ್ಸ್ ನೋಡಿ, ಸಮರ್ ಬರ್ತಾ ಇದೆ, ಸೊ ತುಂಬಾ ಬಿಸಿಲಿದೆ. ಸೊ ಬಿಸಿಲಿನಿಂದ ಏನಾಗುತ್ತೆ ಅಂದ್ರೆ ನಮ್ ಸ್ಕಿನ್ ಮೇಲೆ ಇರುವ ನ್ಯಾಚುರಲ್ ಆಯಿಲ್ ಇನ್ನೊಂದಿಷ್ಟು ಬಿಸಿಯಾಗಿ ನಮ್ ಸ್ಕಿನ್ ಮೇಲೆ ಇರುವ ಪೋರ್ಸ್ ಎಲ್ಲ ಕ್ಲಾಗ್ ಆಗುತ್ತೆ, ಅಂದ್ರೆ ಕ್ಲೋಸ್ ಆಗುತ್ತೆ. ಸೊ ಅದು ಪೋರ್ಸ್ ಕ್ಲೋಸ್ ಆದ್ಮೇಲೆ ನಮ್ಗೆ ಪಿಂಪಲ್ಸ್ ಪ್ರಾಬ್ಲಮ್ ಬರುತ್ತೆ. ಹಾಗೆ ಕೆಲವೊಂದು ಜನರಿಗೆ ತುಂಬಾ ಬ್ಲ್ಯಾಕ್ ಹೆಡ್ಸ್ ಪ್ರಾಬ್ಲಮ್ ಇರುತ್ತೆ. ಸೊ ಈ ಎಲ್ಲಾ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಅಂತ ನಾನು ಒಂದು ಪ್ರಾಡಕ್ಟ್ ಅನ್ನ ಹೇಳ್ತಾ ಇದ್ದೀನಿ. ಅದು ಯಾವ್ದಂದ್ರೆ ಗುಡ್ ವೈಬ್ಸ್ ಆಕ್ಟಿವೇಟೆಡ್ ಚಾರ್ಕೋಲ್ ಡೀಪ್ ಕ್ಲೀನ್ಸಿಂಗ್ ಫೇಸ್ ಮಾಸ್ಕ್. ಇದು ತುಂಬಾನೇ ಒಳ್ಳೆ ಪ್ರಾಡಕ್ಟ್ ಇದೆ. ನಾನು ಯೂಸ್ ಮಾಡಿ ನೋಡಿದ್ದೀನಿ, ನನಗೆ ತುಂಬಾನೇ ಒಳ್ಳೆ ರಿಸಲ್ಟ್ ಬಂದಿದೆ. ನೀವು ಯಾವುದೇ ಸ್ಕಿನ್ ಟೈಪ್ ಇದ್ರೂ ಕೂಡ ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಬಹುದು. ಕೆಲವೊಂದು ಜನರಿಗೆ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ, ಅವರು ಕೂಡ ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಬಹುದು. ಬಟ್ ಸ್ಟಿಲ್ ಯಾವುದೇ ಪ್ರಾಡಕ್ಟ್ ಅನ್ನ ಯೂಸ್ ಮಾಡೋದಕ್ಕಿಂತ ಮುಂಚೆ ನಾವು ಪ್ಯಾಚ್ ಟೆಸ್ಟ್ ಅನ್ನ ಮಾಡಬೇಕು. ಅಂದ್ರೆ ನಮಗೆ ಆ ಪ್ರಾಡಕ್ಟ್ ಬಗ್ಗೆ ಯಾವುದೇ ಸೈಡ್ ಇಫೆಕ್ಟ್ ಆಗ್ತಾ ಇದೆ ಅಥವಾ ಅಲ್ವಾ ಅಂತ ಚೆಕ್ ಮಾಡಬೇಕು. ಅದು ಈಗ ಪ್ಯಾಚ್ ಟೆಸ್ಟ್ ಅನ್ನ ಹೇಗೆ ಮಾಡೋದು ಅಂದ್ರೆ, ಕಿವಿ ಕೆಳಗಡೆ ಸ್ವಲ್ಪ ಇದ್ರದೆ ಒಂದ್ ಸ್ವಲ್ಪ ಪೋರ್ಷನ್ ಅನ್ನ ತಗೊಂಡು ಹಚ್ಕೊಂಡು ನೋಡ್ಬೇಕು. ಅದು ಡ್ರೈ ಆದ ಮೇಲೆ ಅದನ್ನು ತೊಳ್ಕೊಂಡು 24 hours ಹಾಗೆ ಬಿಡಿ. ನಿಮ್ಗೆ ಯಾವುದೇ ರೀತಿ ಸೈಡ್ ಇಫೆಕ್ಟ್ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಆ ಪ್ರಾಡಕ್ಟ್ ಸೂಟೇಬಲ್ ಇದೆ. ಮತ್ತೆ ಯಾವುದೇ ಸೈಡ್ ಇಫೆಕ್ಟ್ ಆಗ್ತಾ ಇದ್ರೆ ನೀವು ಆ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಬೇಡಿ. ಈ ಫೇಸ್ ಮಾಸ್ಕ್ ಅಪ್ಲೈ ಮಾಡ್ಲಿಕ್ಕೆ ತುಂಬಾನೇ ಈಸಿ ಇದೆ. ಸ್ವಲ್ಪ ನೀವು ಇದ್ರದ್ದು ಕ್ಲೇ ಪೋರ್ಷನ್ ಅನ್ನ ತಗೋಬೇಕು. ಇದು ಒಂಥರ ಕ್ಲೇ ತರ ಬರುತ್ತೆ. ಸೊ ಇದ್ರದ್ದು ಒಂದ್ ಸ್ವಲ್ಪ ಪೋರ್ಷನ್ ಅನ್ನ ತಗೊಂಡು ಮುಖದ ಮೇಲೆ ಹಚ್ಕೊಂಡ್ರೆ ಅದು ಈಸಿಲಿ ಸ್ಪ್ರೆಡ್ ಆಗುತ್ತೆ. ಮತ್ತೆ ಇದು ಯಾವುದೇ ರೀತಿ ಪೀಲ್ ಆಫ್ ಮಾಸ್ಕ್ ಅಲ್ಲ. ಸೊ ಹೀಗಾಗಿ ನಾವು ಅದನ್ನ ರಿಮೂವ್ ಮಾಡುವಾಗ ನಮಗೆ ಯಾವುದೇ ರೀತಿ ಪೇನ್ ಕೂಡ ಆಗೋದಿಲ್ಲ. ಈ ಫೇಸ್ ಮಾಸ್ಕ್ ದಿಂದ ನಿಮ್ ಸ್ಕಿನ್ ಮೇಲೆ ಇರುವ ಎಲ್ಲಾ ಡರ್ಟ್ ಮತ್ತು ಆಯಿಲ್ ಕಂಪ್ಲೀಟ್ಲಿ ಹೊರಟು ಹೋಗುತ್ತೆ. ಹಾಗೆ ನಿಮ್ ಸ್ಕಿನ್ ತುಂಬಾನೇ ಸಾಫ್ಟ್, ಕ್ಲೀನ್, ಫ್ರೆಶ್ ಮತ್ತು ಹೆಲ್ದಿ ಆಗುತ್ತೆ. ಸೊ ಇದನ್ನು ಕಂಪ್ಲೀಟ್ ಆಗಿ ನೀಟಾಗಿ ಫೇಸ್ ಮೇಲೆ ಅಪ್ಲೈ ಮಾಡಿದ್ಮೇಲೆ ಅದು 10 ನಿಮಿಷ ಹಾಗೆ ಬಿಡಿ. ಡ್ರೈ ಆಗುತ್ತೆ. ನಾರ್ಮಲ್ ನೀರಿನಿಂದ ನೀವು ಮುಖನ ತೊಳ್ಕೋಬಹುದು. ಈಗ ಆಫ್ಟರ್ ಅಪ್ಲಿಕೇಶನ್ ನೀವು ಡಿಫರೆನ್ಸ್ ಅನ್ನ ನೋಡಬಹುದು. ಸ್ಕಿನ್ ತುಂಬಾನೇ ಫ್ರೆಶ್ ಮತ್ತು ಕ್ಲೀನ್ ಆಗಿದೆ. ಸೊ ಈ ರೀತಿ ನಿಮ್ಗೆ ತುಂಬಾನೇ ಒಳ್ಳೆ ರಿಸಲ್ಟ್ ಬೇಕಾಗಿದ್ರೆ ಈ ಪ್ರಾಡಕ್ಟ್ ಅನ್ನ ನೀವು 1 ವಾರದಲ್ಲಿ 2 ಸಲ ಹಚ್ಕೋಬೇಕು. ಮತ್ತೆ ನಿಮ್ಗೆ ತುಂಬಾನೇ ಪಿಂಪಲ್ಸ್ ಮತ್ತು ಬ್ಲ್ಯಾಕ್ ಹೆಡ್ಸ್ ಪ್ರಾಬ್ಲಮ್ಸ್ ಇದ್ರೆ ನೀವು ಈ ಪ್ರಾಡಕ್ಟ್ ಅನ್ನ 1 ವಾರದಲ್ಲಿ 3 ಸರ್ತಿ ಅಪ್ಲಿಕೇಬಲ್ ಮಾಡಬೇಕು. ಈ ಪ್ರಾಡಕ್ಟ್ ತುಂಬಾನೇ ಒಳ್ಳೆಯದೆ. ಇದರಿಂದ ನಿಮ್ ಸ್ಕಿನ್ ತುಂಬಾನೇ ಹೆಲ್ದಿ ಆಗುತ್ತೆ, ಕ್ಲೀನ್ ಆಗುತ್ತೆ, ಫ್ರೆಶ್ ಆಗುತ್ತೆ. ಈ ಪ್ರಾಡಕ್ಟ್ ಅನ್ನ ನೀವು ಸ್ಪಾಟ್ ಟ್ರೀಟ್ಮೆಂಟ್ ಅಂತ ಕೂಡ ಯೂಸ್ ಮಾಡಬಹುದು. ಈಗ ಸ್ಪಾಟ್ ಟ್ರೀಟ್ಮೆಂಟ್ ಏನು ಅಂದ್ರೆ, ನಿಮ್ಗೆ ಎಲ್ಲಿ ಪಿಂಪಲ್ಸ್ ಆಗಿದೆ ಆ ಪ್ಲೇಸ್ ನಲ್ಲಿ ಕೂಡ ಅಷ್ಟೇ ನೀವು ಈ ಪ್ರಾಡಕ್ಟ್ ಅನ್ನ ಅಪ್ಲೈ ಮಾಡಬಹುದು. ಈ ಪ್ರಾಡಕ್ಟ್ purple.com ಮೇಲೆ ಅವೈಲೇಬಲ್ ಇದೆ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮೇಲೆ ನಾನು ಈ ಪ್ರಾಡಕ್ಟ್ ಲಿಂಕ್ ಕೊಡ್ತಾ ಇದ್ದೀನಿ. ನೀವು ಖಂಡಿತ ಈ ಪ್ರಾಡಕ್ಟ್ ಅನ್ನ ಚೆಕ್ ಮಾಡಿ. ಮತ್ತೆ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ, ತುಂಬಾ ಒಳ್ಳೆ ಪ್ರಾಡಕ್ಟ್ ಇದೆ, ಖಂಡಿತ ಅಪ್ಲೈ ಮಾಡಿ ನೋಡಿ. ಸೊ ಈ ಬ್ಲಾಗ್ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದು ಕಮೆಂಟ್ ಸೆಕ್ಷನ್ ನಲ್ಲಿ ನನಗೆ ಖಂಡಿತ ಬರೆದು ತಿಳಿಸಿ. ಹಾಗೆ ಈ ವಿಡಿಯೋನ ಆದಷ್ಟು ಜಾಸ್ತಿ ಲೈಕ್ ಮತ್ತು ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ನಲ್ಲಿ. ಬಾಯ್ ಬಾಯ್.